ಹಾಯ್ ಫ್ರೆಂಡ್ಸ್, ಇವತ್ತು ಧರ್ಮಸ್ಥಳ ಹೊರಟಿದ್ವಿ. 4 ಗಂಟೆಗೆ ಮನೆ ಬಿಟ್ವಿ. ಇವಾಗ 4:15 ಆಗಿದ್ದೆ. ನೆಲಮಂಗಲದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪಾಪುನ ಮುಡಿಯಿರೋ ಕಾರಣ ಧರ್ಮಸ್ಥಳ ಹೋಗ್ತಾಯಿದ್ದೀವಿ. ಹಾಗೆ ಪೆಟ್ರೋಲ್ ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಹೊರಟ್ವಿ. ನಾವು ಹಾಸನ ಹೈವೇಲಿ ಹೋಗ್ತಾ ಒಂದು ಸಾಂಗ್ ಹಾಕ್ಕೊಂಡು ಹೋದ್ವಿ. ಹಾಗೆ ಕಾಫಿ ಕುಡಿಯೋಣ ಅಂತ ಇಂದಿರಾ ಬಸ್ ಆದ್ರೆ ನೆನೆಸಿದ್ವಿ. ಹಾಗೆ ನಮ್ಮ ಮಗ ನಾನು ಒಂದೆರಡು ಫೋಟೋಗಳು ತಗೊಳ್ಳೋಣ ಅಂತ ತಕ್ಕೊಂಡು ಹಂಗೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲೇ 7:15 ಆಗಿಬಿಟ್ಟಿತ್ತು, ಕತ್ಲೆ ಆಗಿಬಿಟ್ಟಿತ್ತು. ನಮ್ಮ ಮಗ ಅಳ್ತಾ ಇದ್ದ, ಚಾಕ್ಲೇಟ್ ಬೇಕು ಅಂತ. ಅವನಿಗೆ 2 ಮಂಚು, ಒಂದು ಬಿಂಗೋ ತೊಗೊಂಡು ಮತ್ತೆ ಸಕಲೇಶ್ಪುರದಿಂದ ಮತ್ತೆ ಹೊರಟ್ವಿ. ನಾನು ನಮ್ಮ ಮಿಸಸ್ ಅಂಗಡಿಗೆ ಹೋಗಿ ಬಂದ್ವಿ. ತಿರ್ಗಾ ಹಂಗೆ ಬರ್ತಾಯಿದ್ವಿ. ಗಾಡಿ ಹತ್ರ ಬಂದು ಗಾಡಿ ಮಗನಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಗಾಡಿ ಎತ್ತಿದ್ವಿ. ಹಾಗೆ ಗಾರ್ಡ್ ಸೆಕ್ಷನ್ ಹತ್ರ ಬಂದರೆ ಇಲ್ಲೊಂದು ಲಾರಿ ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನೋಡ್ಕೊಂಡು ಸ್ವಲ್ಪ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಟೈಮ್ ನೋಡ್ಕೊಂಡು ಗಾಡಿ ಓಡಿಸಿ ಹಾಗೆ ಮತ್ತೆ ಗಾರ್ಡ್ ಸೆಕ್ಷನ್ ಎಂಟ್ರಿ ಆದ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದು ಅಂದವೆ ಊಟ ಮಾಡಿಕೊಂಡು ಬಂದ್ವಿ. ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ 11 ಗಂಟೆ ಆಯಿತು. ಧರ್ಮಸ್ಥಳ ಎಂಟ್ರಿ ಆದೆ ಇವಾಗ. ಹಾಗೆ ಆಚೊಂದು ವೀಡಿಯೋ ಮಾಡಿಕೊಂಡು ಹಾಗೆ ಒಳಗೆ ಬಂದೆ. ಜನ ಏನು ಅಷ್ಟೊಂದು ಇರಲಿಲ್ಲ, ಜನ ಕಮ್ಮಿ ಇದ್ದಾರೆ. ಹಾಗೆ ದೇವಸ್ಥಾನ ವೀಡಿಯೋ ಮಾಡಿಕೊಂಡು ನಾವು ರೂಮ್ ಕಡೆ, ಸಂಕೇತ ರೂಮ್ ಕಡೆ ಹೊರಟ್ವಿ. ರೂಮ್ ಬುಕ್ ಮಾಡೋಣ ಅಂತ ಒಳಗಡೆ ಬಂದು ರೂಮ್ ಬುಕ್ ಆಯಿತು. ನಮ್ಮ ರೂಮ್ ನಂಬರ್ 150 ಇತ್ತು. ಅದಿಲ್ಲೇ ಗ್ರೌಂಡ್ ಫ್ಲೋರಲ್ಲಿತ್ತು. ಹಾಗೆ ನೋಡ್ಕೊಂಡು ಹೋದ್ವಿ ಎಲ್ಲಿದೆ ಅಂತ. ಇಲ್ಲೇ ಇತ್ತು ರೂಮ್ ನಂಬರ್ 150. ಹಾಗೆ ಒಳಗೆ ಎಂಟ್ರಿ ಆದ 11 ಕಾಲ್ ಆಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ.